ನೋಡಿ ಹೆಂಗರ್ಲ್ ಇನ್ನಿಬ್ರು ಸರ್ಪ್ರೈಸ್ ಮಾಡಕ್ ಬತ್ತವ್ರೆ ನಿಮ್ಗೆ. ಗೈಸ್ ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ಯಾರೋ ಕಮೆಂಟ್ ಹಾಕಿದ್ರು ಗೂಳಿ ಅಮೃತ ಕಾಲೇಜ್ ಮುಂದೆ ಲವ್ ಡವ್ಯೂ ಮಾಡ್ತಾನಂತ. ನಾನು ಜೋರಾಡಿ ಯಾವ ಲವ್ ಡವ್ಯೂನು ಮಾಡ್ತಲ್ಲ. ಅಲ್ಲ ಅಲ್ಲ ಎಲ್ಲಿಗೆ ಹಾಕೊಟ್ರಂತೆ ಸಿಕ್ಕಾಕ್ರ ಇನ್ನು ಹೇಗಾಗ್ತಾರೋ ಬಾಯಿಗೆ ಹಾಕ್ತಾರ. ನಮ್ಮ ಅಣ್ಣ ನೋಡಿದ್ರೆ ಏನಿಸ್ತದೆ ನಿಮಗೆ? ಅವನ ಥರ ಏನೋ ಕುಣ್ಣಿಲ್ಲ ಅನ್ಸುತ್ತೆ. ಸೌಂಡ್ ಎಲ್ಲ ತುಡಿಲೇ ತುಂಬ್ಕೊಂಡು ಗೈಸ್, ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ನಡೆಯ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತು ನೋಡೋಣ, ಬೆಳಗ್ಗೆ ಜಾವ ಎದ್ದು ಕಾಲೇಜ್ಗೆ ಹೋಯ್ತಾ ಸ್ಟಾರ್ಟ್ ಮಾಡ್ತಾವನಿ. ಏನು ಮಕ್ಕಳಲ್ಲಿ ಡಿಫ್ರೆನ್ಸ್ ಅಂದರೆ ಇಲ್ಲ ನೋಡಿ. ನಾನೇ ಟ್ರಿಮ್ಮರ್ ಮಾಡ್ಕೊಳಕ್ಕೆ ಹೋದಿ, ಜಸ್ಟ್ ಶೇಪ್ ಕೊಡ್ಕೊಳವ ಅಂತ ಹೋದಿ. ಶೇಪ್ ಕೊಡ್ಕೊಂಡು ಸ್ನಾನ ಮಾಡ್ಕೊಳ್ಳೋ ಅಂತ ಊಟ ಅದು ನೋಡಿ, ಇಲ್ಲಿ ಮಾರ್ಕ್ ಆಗ್ಬಿಟ್ಟದೆ, ಅಜೀವಾಗಿ ಕಾಣಿಸ್ತದೆ. ದೂರದಿಂದ ನೋಡೋಣ ಕಾಣಲ್ಲ. ಬನ್ನಿ, ಇದೇ ಅವತಾರದಲ್ಲಿ ಇವಾಗ ಕಾಲೇಜ್ಗೆ ಹೋಗಮ್ಮ. 7456 ಗುರು, ಬಾಯ್ ಗುರು, ಬತ್ತಿ ಗುರು, ಬಾಯ್ ಗುರು, ಸಸಿಕಾಲ ಚಿನ್ನು, ಬಾಯ್ ಬಾಯ್. ಹಾಂ, ಕಾಲೇಜ್ ತಗ ಬಂದು ಇವಾಗ ಬನ್ನಿ ಕ್ಲಾಸ್ ಅಟೆಂಡ್ ಮಾಡಕ್ಕೆ ಹೋಗೋ. ಒಂದು ಕ್ಲಾಸ್ ಮುಗಿದಾಗದೆ, ಇವಾಗ 2ನೇ ಕ್ಲಾಸ್ ಹೋಗ್ತಾ ಇರೋದು. ಕರ್ನಾಟಕ ಎಲ್ಲ ತಂದಾಕ್ಬಿಟ್ಟು ಬನ್ನಿ ಕಾಲೇಜ್ಗೆ ಹೋಗೋಣ. 2ನೇ ಕ್ಲಾಸ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಬನ್ನಿ ಹೋಗುವ, ಸೇರ್ಸೋರು ಇಲ್ಲಿ ಹೋಗುತ್ತಿಲ್ಲ. ಲೇ, ಏನು ಮಾಡ್ತಿದ್ದೀನಿ ಏನಂತ ಏಸಿ ನನ್ನ ಮಕ್ಳಿಗೆ ಕಳಿಸಿದ್ರೆ ಕುದುರೆ ಮೇಲೆ ನಂದಿಸ ಅಂತ ಬರ್ಕೊಂಡವೆ. ಗೈಸ್, ಕ್ಲಾಸ್ ಎಲ್ಲ ಮುಗೀತು, ಎಲ್ಲ ಕ್ಲಾಸ್ನ ಅಟೆಂಡ್ ಮಾಡಿದೆ. ಇವಾಗ ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ, ಫೋನಲ್ಲಿ ಮಾತಾಡಿದ ಹುಡುಗಿ ಯಾರು ಅಂತ ರಿವೀಲ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಬನ್ನಿ ಇವಾಗ ಅವ್ರು ಯಾರು ಅಂತ ರಿವೀಲ್ ಮಾಡ್ತೀನಿ. ಹಾಯ್ ಬ್ರೋ, ಹಾಯ್, ಚೆನ್ನಾಗಿದ್ದೀರಾ? ಹಾಯ್ ಬ್ರೋ, ನಿಮಗೆ ಸಪೋರ್ಟ್ ಮಾಡ್ತೀನಿ. ಚೆನ್ನಾಗಿದ್ದೀರಾ? ಎಲ್ಲಿಂದ ನೀವು? ನಾವು ಇಲ್ಲೇ ಹೋಗಲ್ಲ. ಹೌದಾ, ಚೆನ್ನಾಗಿದ್ದೀರಾ? ಹಾಯ್ ಬ್ರೋ, ಚೆನ್ನಾಗಿದ್ದೀರಾ? ಆರಾಮ ಚೆನ್ನಾಗಿದ್ದೀರಾ? ಗೈಸ್, ಇವಾಗ ಅವ್ರ ಲೊಕೇಶನ್ಗೆ ರೀಚ್ ಆಗವಿ, ಅವ್ರು ಬತ್ತವ್ರೆ. ಬನ್ನಿ ಇವಾಗ ಫೈನಲಿ ಫೇಸ್ ರಿವೀಲ್ ಮಾಡ್ತಾವನಿ. ಮಾತಾಡಿದ ಹುಡುಗಿ ಅವ್ರಿಂದ ಸಿಕ್ಕಾಪಟ್ಟೆ ಹೆಲ್ಪ್ ಆಗದೆ ಅನ್ಕೊಳ್ರಿ. ಮುಂಚೆ ಒಂದ್ಸತಿ ನಾನು ವ್ಲಾಗಲ್ಲಿ ಬಂದಿದ್ರು, ನೋಡಿರೋರಿಗೆ ಗೊತ್ತಾಗಿರ್ತದೆ. ಮುಂಚೆ ಒಂದ್ಸತಿ ಬಂದಿದ್ರು, ಇವಾಗ 2ನೇ ಸತಿ ಬರ್ತಾ ಇರೋದು, ತೋರಿಸ್ತೀನಿ. ಬತ್ತವ್ರೆ ನೋಡಿ ಹೆಂಗರ್ಲ್ ಇನ್ನಿಬ್ರು ಸರ್ಪ್ರೈಸ್ ಮಾಡಕ್ ಬತ್ತವ್ರೆ ನಿಮ್ಗೆ. ಯಾರು ಇಬ್ರು ಬತ್ತವ್ರೆ? ಗುಳಿನ ಅಂತಮ್ಮ ಕಂಡಿಡ್ದು ಬಿಟ್ರ? ಎಲ್ಲಿ? ಸುಧಾಳ ಗುಳಿನ ಎಲ್ಲಿ ಬತ್ತವ್ರಂತೆ. ಏನ್ ವಿಡಿಯೋ ಮಾಡ್ತಿದ್ಯಾ? ನಾನೇ ಕಾಣಿಸ್ತಿಲ್ಲ. ಫೇಸ್ ರಿವೀಲ್ ಆಮೇಲೆ ಮಾಡೋದು ಅದಕ್ಕೆ. ಹಾಯ್ ಶರತ್ ಕನ್ನಡಿಗ. ಹಾಯ್ 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 ಪ್ರ್ಯಾಂಕ್ ಗರ್ಲ್, ಫೇಕ್ ಗರ್ಲ್ ಫ್ರೆಂಡ್. ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು? ಹೆಂಗಿತ್ತು, ಹೆಂಗ್ ಮಾಡಿದೆ ಪ್ರ್ಯಾಂಕ್ ಎಲ್ಲ? ಪ್ರ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರಿ, ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮಮ್ಮ ಬೈದ್ರಲ್ಲ, ಅದಕ್ಕೆ ಏನಂತೀರ? ನಂಗೆ ಬೈದಿದ್ದಕ್ಕೆ ಸಾರಿ. ನಮ್ಮಮ್ಮ ಟ್ರೀಟ್ ಕೊಡ್ಸಿ. ಅದಕ್ಕೆ ಏನು ಟ್ರೀಟ್ ಬೇಕು? ಏನಾದ್ರು ನೀವು 2 ಚಾಕ್ಲೇಟ್ ತಂದು ಕೊಡ್ತೀನಿ, ತಿನ್ಕೊಬಿಡಿ. ನಿಮ್ಮ ಅಮ್ಮಂಗೆ ತಗೊಂಡು ಕೊಟ್ಬಿಡಿ, ಅದು ಪಾಪ ಖುಷಿ ಪಡ್ತಾರೆ. ನಮ್ಮ ಅಮ್ಮಂಗೆ ನಾನು ಬೇರೆನೇ ತಗೋಕೊಡ್ತೀನಿ. ನಮ್ಮ ಅಮ್ಮಂಗೆ ಚಿನ್ನದ ಚಾಕ್ಲೇಟ್ ತಗೋಕೊಡ್ತೀನಿ. ಯಾ, ಚಿನ್ನದ ಚಾಕ್ಲೇಟ್ ತಿನ್ನಕ್ಕಾಗಲ್ಲ, ಜಸ್ಟ್ ದೇ ಕ್ಯಾನ್ ಫೀಲ್ ಅಷ್ಟೇ. ನಿಮ್ಗೆ ಅದೇ ಹೇಳಿ. ಜಾಸ್ತಿ ಮಾತಾಡ್ತಿದ್ದೀರಾ, ಯಾಕೋ ಬಿಲ್ಡಪ್ ತಗೋತಿದ್ದೀರಾ? ನಾವು ಇಸ್ರಾರ್ನ ಮಾತಾಡ್ಸ್ತೀವಿ. ಕಟ್ಟೆಲ್ಲ ನನ್ನ ಕೈಯಲ್ಲೇ ಇರ್ತದೆ. ಇಸ್ರಾರ್ ಫ್ಯೂಚರ್ ಲಾಯರ್ಸ್. ಥ್ಯಾಂಕ್ ಯು ಸೋ ಮಚ್. ಲಾಯರ್ ಆಗ್ತೀಯ ನಿಜವಾಗ್ಲೂ? ಲಾಯರ್ ಹಾಗೆ ಆಗ್ತೀನಿ. ಕನ್ನಡನೇ ಬರಲ್ಲ, ಏನ್ ಲಾಯರ್ ಆಗ್ತೀಯ ನೀನು? ಕನ್ನಡದಲ್ಲಿ ಮಾಡೋಣ, ಇಂಗ್ಲಿಷ್. ನೀನ್ ಮಾತಾಡೋ ಮಾತೆಲ್ಲ ಹೇಳ ಇಲ್ಲಿ ವ್ಲಾಗ್ ಅಲ್ಲಿ. ಏನಂತ ಹೇಳ? ಒಳ್ಳೇದ್ ಮಾತಾಡ್ತೀನಲ್ಲ, ಏನ್ ಕೆಟ್ಟದಾಗ ಮಾತಾಡಲ್ಲ. ನೀನ್ ಒಳ್ಳೆ ಮಾತಾಡೋದು ನಮಗೆ ಕೆಟ್ಟದಾಗ ಕೇಳಿಸುತ್ತಲ್ಲ. ನೀವು ಅರ್ಥ ಮಾಡ್ಕೊಳ್ಳೋ ರೀತಿ ಸರಿಯಾಗಿಲ್ವಲ್ಲ. ಅವನಂದ್ಬಿಟ್ಟ ಬೆಳ್ಳಕ್ ಅನ್ಸ್ತಿದ್ಯಾ? ಏನ್ ಸಮಾಚಾರ ಇವತ್ತು? ಬೆಳಿಗ್ಗಿರೋರು ಬೆಳಿಗ್ಗೆ ತನಕ ಕಾಣ್ತಾರೆ. ಇಸ್ರಾರ್ ಇವತ್ತೇ ಫಸ್ಟ್ ಟೈಮು ಗೈಸ್. ನನ್ ಬಂದು ಕೂತಿದ್ರು ಯಾವ್ದು ಹುಡ್ಗಿ ಹುಡ್ಕೊಡಂತ ಇನ್ನ ಕೇಳಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸಾಕಾತಾಗ ಆಕ್ಟಿಂಗ್ ಮಾಡ್ತೀಯಾಕ ಕ್ಯಾಮ್ರಾ ಮುಂದೆನು.
ಆಕ್ಟಿಂಗ್ ನಂದಲ್ಲ ನಿಂದು. ಆದ್ರೂ ನಿಮ್ಗೊಂದು ಮೆಚ್ಚಲೇಬೇಕು. ಗೈಸ್ ಬಂದ್ರು ಇವರೇ ನೋಡಿ ಸ್ಪೆಷಲ್ ಪರ್ಸನ್ಗಳು. ನಿನ್ನ ಇದು ಮಾಡಕ್ಕೆ ನಿಮ್ನ ವೆಲ್ಕಮ್ ಮಾಡಕ್ಕೆ. ಫೇಸ್ ಇನ್ನೂ ರಿವೀಲ್ ಮಾಡಿಲ್ವಲ್ಲ, ಕೈ ತೋರಿಸ್ತಿರೋದು ನಾನು. ಗೈಸ್ ಇಲ್ಲಿ ಇಷ್ಟೆಲ್ಲ ಬರ್ತಡೇ ಹೋಯ್ತಿದ್ವಿ, ಯಾರಿಗೆ? ಬರ್ತಡೇ ಐತೆ, ಅದಕ್ಕೋಸ್ಕರ ಪೇಟೆ ಸಾಲೆಲ್ಲ ಇನ್ಕಿಟಲ್ಲಿ ಏನೋ ಆರ್ಡರ್ ಮಾಡಿದೆ ಅವ್ರಿಗೆ ಕೊಡಕ್ಕೆ ಅಂತ. ಸಾಲೆಲ್ಲ ನೋಡಿ ಹೆಂಗ್ ರೆಡಿ ಮಾಡ್ಕೊತಿರೋದು. ಗುಳಿ ಪೇಟ ಹಾರ ನೀನ್ ಹಾಕು, ಹೂನ್ ಹಾಕು. ಇದು ಒಬ್ರು ಹಾರ ಹಾಕಿ ಮತ್ತೆ ನೀನ್ ಹಾರ ಹಾಕು. ವಿಡಿಯೋ ಮಾಡೋರು ವಿಡಿಯೋ ನೀನೇ ಮಾಡ್ಬೇಕು. ಫೋನಲ್ಲಿ ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟವ್ರೆ ಬಾಯ್ ಫ್ರೆಂಡ್ ಜೊತೆ. ಬನ್ನಿ ನಿಂತ್ಕೊಳ್ರಿ, ಇಲ್ಲಿ ನಿಮ್ಗೊಂದು ಸನ್ಮಾನ ಇದೆ ನಮ್ಮ ಕಡೆಯಿಂದ. ಬನ್ನಿ, ಏನಿಲ್ಲ ಇಟ್ಸ್ ಅಬೌಟ್ ಅಷ್ಟೇ. ನೀವು ನಮ್ಗೆ ಅಷ್ಟು ಹೆಲ್ಪ್ ಮಾಡಿದ್ರೆ ನಾವು ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗೆ? ಸರಿ, ಪಾರ್ಕ್ ಹೋಗ್ಬೇಕಾ? ಹಂಗಿದ್ರೆ ಸನ್ಮಾನ ಎಲ್ಲ ಏನಾಗಲ್ಲ. ಯು ಕಮ್ ಇಂಗ್ಲಿಷಲ್ಲಿ ಮಾತಾಡ್ತಾರೆ. ಕನ್ನಡಿಗ ಅಂತ ನೇಮ್ ಇಟ್ಕೊಂಡು ಯಾಕೆ ಬರೀ ಇಂಗ್ಲಿಷಲ್ಲೇ ಮಾತಾಡ್ತೀರಾ? ಕನ್ನಡದಲ್ಲಿ ಮಾತಾಡಿ, ಕನ್ನಡ ಬೆಳೆಸಿ. ಕನ್ನಡ ಮಾತು ಈ ವ್ಲಾಗ್ ಎಲ್ಲ ಪೂರ್ತಿ ಕನ್ನಡದಲ್ಲಿ. ಅಲ್ಲ, ಇಂಗ್ಲಿಷ್ ಬರೋದು ಇಲ್ಲ ನಂಗೆ ಮಾತಾಡಕ್ಕೆ. ಇಂಗ್ಲಿಷ್ ಬರೋದು ಇಲ್ಲ ಬಿಡಿ ಮಾತಾಡಕ್ಕೆ. ಕ್ಯಾಮ್ರಾ ಆನ್ ಕ್ಯಾಮ್ರಾ ಎರಡನ್ನೂ ಇವ್ನು ಇಂಗ್ಲಿಷಲ್ಲೇ ಮಾತಾಡೋದು ಜಾಸ್ತಿ. ಅಲ್ಲ ನಾನು ಇಂಗ್ಲಿಷ್ ಕೇಳೋರೆ, ನನ್ನ ಜನಗಳು ಕೇಳೋರೆ ನಾನು ಇಂಗ್ಲಿಷಲ್ಲಿ ಹೆಂಗ್ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು. ಮಾತಾಡಬಾರ್ದು. ಇಂಗ್ಲಿಷಲ್ಲಿ ಮಾತಾಡಕ್ ಬಂದ್ರೆ ತಾನೇ ಇವುಗಳಿಗೆ ತಂದಿದ್ರೆ ಎಂತ ಮಗ ಇರ್ಬೇಕು. ನೀನು ಹಾಕೊಂಡಿದ್ದಿಲ್ಲ ಲೂಸ್ ಮಗಲೇ ಬಿಡ ಇಗಳು ಹಂಗೆಲ್ಲ ಹಾಕಬಾರ್ದು ಪಾಪ. ಇಲ್ಲಿ ತಂದಿರೋದು ಹೂನಾರ ಪೇಟ ಸಾಲೆಲ್ಲ ತಂದು ಕೇಕ್ ಬೇರೆ ಕೇಳ್ತಾ ಮಾಡಿರೋ ದೊಡ್ಡ ಸಾಧನೆಗೆ. ಹೆಂಗಿದ್ರು ನಂದು 10K ಆಗಿತ್ತು, ಅದಕ್ಕೆ ಕಟ್ ಮಾಡಿಸ್ತಾರೆ ಅನ್ಕೊಂಡೆ. ಇವಾಗ ಕೇಕು ಅಂತಿದ್ರು ಅವಾಗ್ಲೇ, ಆದ್ರೆ ಏನು ಕೂಳಿ ಹೇಳಿದ್ದು ಕೇಕ್ ಕಟ್ ಮಾಡಿಸಿ. ನನ್ನ ತಮ್ಮ ಹೇಳ್ದಾಗ ಕಟ್ಟೆ ಮಾಡಿಸ್ತಾ ಇಲ್ಲ ಗೈಸ್. ಭಾರಿ ಸನ್ಮಾನ, ದೊಡ್ಡ ಸಾಧನೆ ಮಾಡಿದ್ವಲ್ಲ ನಾವು. ಆ ಕೇಕ್ ಎಲ್ಲ ಬೇಕೆ, ಅದಕ್ಕೆ ಇದ್ಯಾಕ್ ಬೇಕು ಕೇಕ್ ಕಟ್ ಮಾಡಿಸಿ? ಸಿಂಪಲ್ ಕೇಕ್ ಆದ್ರೆ ಅದು ಸೆಲೆಬ್ರೇಷನ್ ಅಲ್ಲ, ಇದೊಂದು ಸನ್ಮಾನ. ಇದು ಜಸ್ಟ್ ಸನ್ಮಾನ ಅಷ್ಟೇ. ಇದು ಸೆಲೆಬ್ರೇಷನ್ ಆದ್ರೆ ಕೇಕ್ ಕಟ್ ಮಾಡ್ತಾರೆ. ಮದುವೆಗೆ ಹೋಗಿದ್ಯಣ್ಣ ನೀನು? ಮದುವೆ ಹುಡುಗನಿಗೆ ಮುಗಿದಿಲ್ಲ ಅಣ್ಣ. ಏನಾದ್ರು ಶರತ್ ಕನ್ನಡಿಗ ನಿನ್ನೆ ಸುಧಾರಣಂಗೆ ಹೆಣ್ಣು ನೋಡ್ಕೊಬರೋ ಶಾಸ್ತ್ರ ಮಾಡಿ ಅಮ್ಮಂಗೆ ತೋರಿಸ್ತೀವಿ ಹೋಗಿ ವಿಡಿಯೋನ. ಯಾರ ಮುಂಗೆ? ಸುಧಾರಣವ್ರ ಅಮ್ಮಂಗೆ. ಆಯ್ತು, ನಾನು ಜಾಮೂನು ಮೊನ್ನೆ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಹೋಗಿದ್ವಿ. ಅವ್ರ ಅತ್ತೆಯವರು ನಮಗೆ ಜಾಮೂನ್ ಕೊಟ್ಟಿದ್ರು. ಸೊ ಇನ್ನು ಸ್ವಲ್ಪ ದಿನದಲ್ಲಿ. ಆರಾಮ ಬ್ರೋ, ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಓಕೆ, ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡ್ತೀರಲ್ಲ ಬ್ರೋ. ಎಲ್ಲ ಐಟಮ್ಗಳು ಎಲ್ಲ ಸಾಮಾನುಗಳೆಲ್ಲ ಎತ್ಕೊ ಹೋಯ್ತಾವೆ ಇವಾಗ ಸನ್ಮಾನ ಮಾಡೋಕ್ಕೆ. ಒಂದು ಸ್ಟೇಜ್ ರೆಡಿ ಮಾಡವಿ. ಸ್ಟೇಜ್ ಮೇಲೆ ಮಾಡ್ತಾ ಇರೋದು ನಿಮ್ಗೆ ಸನ್ಮಾನನ. ಓಕೆನಾ? ಏನಿಲ್ಲ, ನಮ್ಮ ಸುಧಾರಣ ಪಾರ್ಕಲ್ಲಿ ಹುಡುಗಿ ಕೂತಿರೋದು ನೋಡ್ಬಿಟ್ಟು ಸರತ್ ಒಂದು ಹಗ್ಗ ಇದ್ದ, ಇಲ್ಲೇ ನ್ಯಾಣ ಕೊಡ್ತೀನಿ ಹೇಳು ಅಂತಾನೆ. ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟು ಮದುವೆ ವಯಸ್ಸು ಕರೆಕ್ಟಾಗಿ ಮದುವೆ ಆಯ್ತಲ್ಲ. ಇದೆ ನೋಡಿ ಫ್ಲವರ್ ಬೊಕ್ಕೆ. ಬ್ಲಿಂಕೆಟ್ ಎಲ್ಲ ಆರ್ಡರ್ ಮಾಡಿರೋದು ಕಣಿರಲ್ಲ ಗೈಸ್. ಈ ವ್ಯಕ್ತಿ ಹೆಸರು ನಿಸರ್ಗ ಅಂತ. ಇವರೇ ನಾನು ಮತ್ತೆ ಹುಡುಗಿ ಎರಡು ಒಂದೇ. ಅರ್ಥ ಆಯ್ತಾ? ನಿಮ್ಗೆ ಏನ್ ಗೊತ್ತು? ಗೂಳಿಗೆ ಗೊತ್ತಿರೋಷ್ಟು ಕಾಲ್ ಭಾಗನ ನಿಮಗೆ ಗೊತ್ತಿಲ್ಲ. ಇವ್ರ ಹೆಸರು ನಿಸರ್ಗ ಅಂತ ಫೈನಲ್ ಆಗಿ ರಿವೀಲ್ ಮಾಡ್ತಿದ್ದೀನಿ ಗೈಸ್. ಇವರೇ ನೋಡಿ ಈ ವ್ಯಕ್ತಿ, ನನ್ನ ಪ್ರ್ಯಾಂಕ್ಗೆ ಹೆಲ್ಪ್ ಮಾಡಿದಂತಹ ಮಹಾನ್ ಸಾಧಕಿ ಇವರೇ. ಮಹಾನ್ ಸಾಧಕಿಗೆ ನಮ್ಮ ಕಡೆಯಿಂದ ವಿಡಿಯೋ ಮಾಡ್ಕೊ. ಓ ಚಪ್ಪಾಳೆ. ಅಲ್ಲೇ ನಾವು ಇಷ್ಟು ಕಷ್ಟಪಟ್ಟು ಮಾಡ್ತಿದ್ವಿ ನಿಮ್ಗೋಸ್ಕರ. ಹೂನಾರ ಇಸ್ಕಾಕೋಗುಳಿ, ಹೂನಾರ ಇಸ್ಕಾಕೋಣ. ನಮ್ಮ ಅಪ್ಪ ಅಮ್ಮನ ಜೊತೆ, ನಮ್ಮ ಇಡೀ ಫ್ಯಾಮಿಲಿ ಜೊತೆ ಮಾತಾಡಿ ಒಳ್ಳೆ ಸಕ್ಸಸ್ಫುಲ್ ಪ್ರ್ಯಾಂಕ್ ಮಾಡಿದ್ದಕ್ಕೆ, ಅವ್ರನ್ನ ಪ್ರ್ಯಾಂಕ್ ಆಗೋ ಥರ ಮಾಡಿದ್ದಕ್ಕೆ ನಮ್ಮ ಕಡೆಯಿಂದ ನಿಮಗೆ ಒಂದು ಮಂಡಿ ಹುರ್ಕೊಂಡು ಹಾಕ್ಲಿಕ್ಕೆ ನೀನು ನನ್ನ ಗರ್ಲ್ ಫ್ರೆಂಡ್ ಇವ್ರು ಕೊಡಕ್ಕೆ ಹಂಗೆ ತಗೊಳ್ರಿ. ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್. ಈಗ ಹಾಕಲ್ರಿ ನೀವು, ಹಾಕಲ್ರಿ ಹಿಂಗೆ ಹಾಕಲ್ರಿ, ಏನಾಗಲ್ಲ. ಇದು ಕಾಣಿಸ್ತೈತಿ ರೀ ಮೇಡಮ್. ನಿಮ್ಮಿಂದ ತುಂಬ ಜನ ನಕ್ಕವರೇ ನೀವು ಮಾತಾಡಿರೋದ್ರಿಂದ. ತುಂಬ ಜನ
ಪ್ರೀತಿಸೋರೆ ವಿಡಿಯೋಗಳನ್ನ ಕಂಡಿಡಿದಿದ್ದಕ್ಕೆ ಸುಮಾರು ಜನ ಆಲ್ರೆಡಿ ನಿಸುಗೌಡ ಅಂತ ಹಾಕ್ತೀನಿ, ನಾನು ರಿಮೂವ್ ಮಾಡ್ತಿದ್ವಿ. ಇವಾಗಲೇ ಗೊತ್ತಾಗೋದು ಬೇಡ ಅಂತ ಅಂದ್ಬಿಟ್ಟು ಫೈನಲಿ ಗೊತ್ತಾಯ್ತು ಗೈಸ್ ಇವರೇನೆ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು. ಪಾರ್ಟಿ ಕೊಡಿ. ಬರೀ ಪಾರ್ಟಿ ಗೈಸ್, ಇವ್ರ ಫ್ಯಾಮಿಲಿ ಎಲ್ಲ ಬರೀ ಪಾರ್ಟಿ ಫ್ಯಾಮಿಲಿ. ಇವ್ರದ್ದು ಬರೀ ಪಾರ್ಟಿ. ಇದು ನಿಮ್ಮ ಅಮ್ಮಂಗೆ ಗೊತ್ತಿತ್ತ ಮುಂಚೆ? ನಿಮ್ಮ ಅಮ್ಮ ಏನಾದ್ರು ವಿಡಿಯೋ ನೋಡಿದ್ರಾ? ಇಲ್ಲ ಗೈಸ್. ನೋಡಿ ಇವಾಗ ನೋಡಿದ್ಮೇಲೆ ಏನಂತಾರೆ? ನಿಮ್ಮ ಫ್ಯಾಮಿಲಿ ರಿಯಾಕ್ಷನ್ ಹೆಂಗಿರುತ್ತೆ? ನಿಮ್ಮ ಫ್ಯಾಮಿಲಿ ರಿಯಾಕ್ಷನ್? ನಮ್ಮಮ್ಮ ಫುಲ್ ಸಪೋರ್ಟ್ ಇದೆಲ್ಲ. ನಮ್ಮಮ್ಮ ನಂಬಲ್ಲ, ಆಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ ನನ್ನ ಮಗಳು ಹಂಗೆ ಮಾಡಲ್ಲ ಅಂತ. ನಮ್ಮಮ್ಮ ಇನ್ನೂ ಜಾಸ್ತಿ ನಂಬಿಕೆ ಇಟ್ಟರೆ ನನ್ನ ಮಗ ಹಿಂಗೆ ಮಾಡಲ್ಲ ಅಂತ. ಇವ್ರಮ್ಮ ಬೈದಿದ್ದಕ್ಕೆ ಅಲ್ಲ, ಇವ್ರ ಅಮ್ಮಂಗೆ ನಾನು ಪ್ರ್ಯಾಂಕ್ ಮಾಡಿ ಅಳಿಸಿದ್ದಕ್ಕೆ ಊಟ ಮಾಡಲ್ಲ ಅಂತ ಹೇಳಿದ್ರಲ್ವ, ಅದಕ್ಕೆಲ್ಲ ನಮ್ಮ ಕಡೆಯಿಂದ ಸಾರಿ. ನಮ್ಮ ಅಮ್ಮನ ಕಡೆಯಿಂದ ನಮ್ಮಮ್ಮ ಏನಾದರೂ ಬೇಜಾರಾಗಿರೋ ಇಲ್ಲ ಪರವಾಗಿಲ್ಲ, ನಿಮ್ಮ ಅಮ್ಮನ ಕಡೆ ಕೇಳಬೇಡಿ ಬಿಡಿ. ನಮಗೂ ಸಾರಿ, ನಮ್ದು ಸಾರಿ. ಜೋರಾಗಿ ಮಾತಾಡಿ ನೀವು. ಮೈಕ್ ಇದೆ ಕೇಳಿಸಿ. ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್. ಗುಳಿ ಏನಾದ್ರು ಹೇಳಿದ್ರಿ ಎರಡು ಮಾತಾಡುವ ನೀನು ಬರ್ಬೇಕು. ನನಗೆ ನೀವು ನನಗೂ ಪ್ರ್ಯಾಂಕ್ ಮಾಡ್ತಾನೆ, ಮಾತಾಡ್ತಾನೆ ಅನ್ಕೊಂಡ್ರೆ ಡಬ್ಬ ನನ್ನ ಮಗ. ನಾನು ಹೋಯ್ತಾನೆ ಪಕ್ಕಕ್ಕೆ ಫೋನೇ ಕೊಡ್ತಾ ಇಲ್ಲ. ನಾನು ಅವಾಗ ನನ್ನ ತಮ್ಮ ಗೂಳಿ ಗೊತ್ತಿದ್ದು ಮದುವೆ ಹುಡುಗ ಗೈಸ್. ಆಮೇಲೆ ಇನ್ನೊಂದೇನು ಗೊತ್ತಾ, ಯಾರೋ ಕಮೆಂಟ್ ಹಾಕಿದ್ರು ಗೂಳಿ ಅಮೃತ ಕಾಲೇಜ್ ಮುಂದೆ ಲವಿ ಡವಿ ಮಾಡ್ತಾನೆ ಅಂತ. ನಾನು ಜೋರಾಡಿ ಯಾವ ಲವಿ ಡವಿನೂ ಮಾಡ್ತಲ್ಲ, ಯಾನೋ ಅನ್ಕೋಬೇಡಿ. ನನ್ನ ಡ್ರಾಪ್ ಮಾಡಕ್ಕೆ ಅಂತ ಹೋಗಿದ್ದು ಬಸ್ ಸ್ಟ್ಯಾಂಡ್ ಇಂದ PG ಹತ್ರ ಅಷ್ಟೇ ಗೈಸ್, ಆ ಥರ ಎಲ್ಲ ಏನೂ ಇಲ್ಲ. ಲವ್ ಪ್ರ್ಯಾಂಕ್ ಆಗಿರೋದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸುದರ್ಶನ್ ಅವರೇ? ನಮ್ದಿಲ್ಲ, ಚೆನ್ನಾಗಿ ಪ್ರ್ಯಾಂಕ್ ಮಾಡೋರೆ ಅವ್ರ ಮನೆ. ನಾನು ಸ್ಟಾರ್ಟಿಂಗ್ ಅಲ್ಲಿ 50-50 ಇಲ್ಲ, ನಮ್ಮಮ್ಮ ನಂಬಿತ್ತು ಒಂದು 75% ನಂಬಿತ್ತು. ಅಪ್ಪಿ ನಂಬಿಲ್ಲ. ನಾನು ಕೇಳಿದ್ರೆ ನಾನು ಫುಲ್ ಪ್ರಶ್ನೆ ಎಲ್ಲ ಕೇಳಕ್ ಕೊಡೋನು. ಅವ ಯಾವ ನಮ್ ದೊಡ್ಡಪ್ಪ ನಂಬ್ಕೊಬಿಟ್ಟಿದ್ ಬಿಡು. ನಮ್ ದೊಡ್ಡಪ್ಪ ನಂಬ್ಕೊಂಡಿತ್ತು, ಅವನು ಸ್ಟಾರ್ಟಿಂಗ್ ಅಲ್ಲಿ ನಂಬ್ಕೊಂಡಿತ್ತು. ಫೋಟೋ ತೋರಿಸಿದಾಗ ಫೋಟೋ ತೋರಿಸಿದ್ರೆ ಯಾರು ಚೆನ್ನಾಗಿಲ್ಲ ಅಂತ ಹೇಳಿ ನಾನು ಹಾಫ್ ಬಾಯ್ಲ್ ಮಾಡಕ್ ಬಂದ, ಆಮ್ಲೆಟ್ ಮಾಡಕ್ ಬಂದ. ಫೋಟೋ ತೋರಿಸಿ ನಿಮ್ ಫೋಟೋ ತೋರಿಸಿದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ನಾವು ತೋರಿಸಿಲ್ಲ. ಇವರು ನಿಮ್ ಫೋಟೋ ನೋಡ್ಬಿಟ್ಟ ಮೇಲೆ ಇವ್ರೇನು ಅಂತ ಫಿಗರ್ ಅಲ್ಲ, ಸುಮಾರಾಗಿದ್ದಾರೆ. ಹುಡುಗಿ ಲವ್ ಮಾಡಿದೆ ಅಂತ ಚೆನ್ನಾಗಿಲ್ವಾ ಕಮೆಂಟ್ ಹಾಕಿ. ಆಮೇಲೆ ಪ್ಲೀಸ್ ಯಾರು ಚೆನ್ನಾಗಿಲ್ಲ ಅಂತ ಕಮೆಂಟ್ ಹಾಕ್ಬೇಡಿ. ಆ ಕಮೆಂಟ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ. ಹಾಕಿ, ಹಂಗೆ ಹಾಕಿ, ಚೆನ್ನಾಗಿಲ್ಲ ಅಂತ ಹಾಕಿ. ಏನ್ ಅನ್ಸುತ್ತೆ ನಿಮ್ಮ ಆನೆಸ್ಟ್ ಒಪಿನಿಯನ್ ಹೇಳು. ದಯವಿಟ್ಟು ಯಾರು ಬೈಬೇಡಿ ಗೈಸ್. ಬಟ್ ಥ್ಯಾಂಕ್ ಯು ಫಾರ್ ಯುವರ್ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ನಂಗೆ ಥ್ಯಾಂಕ್ ಯು ಸಪೋರ್ಟ್ ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು. ಯು. ಮತ್ತೆ ಸುಮಾರು ಜನಕ್ಕೆ ಇನ್ನೊಂದು ಪ್ರಶ್ನೆ ಬರ್ಬೋದು. ಮುಂಚೆ ಮುಂಚೆ ಒಬ್ರು ಭೂಮಿ ಅನ್ನೋರ್ ಕೈಲಿ ಮಾತಾಡ್ಸಿದೆ, ಮತ್ತೆ ಇನ್ನೊಬ್ರು ಮಾನ್ಸ ಅಂತ ನಮ್ಮಿಬ್ರು ಫ್ರೆಂಡ್ ಕೈಲಿ ಮಾತಾಡ್ಸಿದೆ. ಅವ್ರಿಗೆ ಈ ತರ ಸನ್ಮಾನ ಮಾಡಿದ್ರು. ಇವ್ರಿಗೆ ಯಾಕೆ ಅಂತಂದ್ರೆ ಇವರು ಹೆಚ್ಚು ಕಮ್ಮಿ ಒಂದು 4-5 ದಿವಸದಿಂದ, ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ಈ ಪ್ರ್ಯಾಂಕ್ಗಳು ಮಾಡ್ಕೊಬಂದವನೆ. ಇಷ್ಟಕ್ಕೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಅದಕ್ಕೋಸ್ಕರ ಮತ್ತೆ ಅವರೆಲ್ಲ ಬೆಂಗಳೂರಲ್ಲಿ ಇದ್ದವರು, ಇವರು ಮೈಸೂರಲ್ಲ ಇದ್ರಲ್ಲ, ಸೊ ಅದಕ್ಕೋಸ್ಕರ ಒಂದು ಸಣ್ಣ ಟ್ರಿಬ್ಯೂಟ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು. ಒಂದು ಬಿರಿಯಾನಿ, ಒಂದು ಕುಷ್ಕ ಕೊಡಿಸ್ತೀವಿ, ತಿನ್ಕೊ ಮನೆಗೆ ಹೋಗಿ. ಶರತ್ ಕಡೆಯಿಂದ ಇವಾಗ ನಮಗೆ ಬಿರಿಯಾನಿ ಇಲ್ಲ ಕುಷ್ಕ. ನಾವು ಬಡವರು ನೀವು ಬಿರಿಯಾನಿ ಪೀಸ್ ಕೇಳಂಗಿಲ್ಲ. ಗೈಸ್ ಇವಾಗ ತಮ್ನೇಲ್ಗೆ ಒಂದು ಫೋಟೋ ತಗೋತಾ ಇರೋದು ಅಷ್ಟೇ. ಹಿಂಗೆ ಚೆನ್ನಾಗಿ ಕಾಣಿಸೋದು. ಹಿಂಗೆ ಗೌರವಿತವಾಗಿ ಹಿಂಗೆ ಇರಬೇಕು. ನೀವು ಇದ್ರಲ್ಲಿ ಸ್ಟೈಲ್ ಮಾಡ್ಬೇಕಾ ನೀವು ಹುಡುಗಿರು? ನಡ್ಕೊಳ್ರಿ. ನೀವೇನ್ರಿ ಮೇಡಮ್ ಎಲ್ಲ ಬರ್ತೀವಿ ಮೊದಲೇ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ನನ್ನ. ಕೊಡು. ತೋರಿಸ್ಬಿಡಕ್ಕಲ್ಲ 20 ರೂಪಾಯಿ. ನಾವು 20 ರೂಪಾಯಿ ತೋರ್ಸೋ ಪ್ರಾಡಕ್ಟ್ ಅಲ್ಲ ಇದು. ತಗೊಂಡ್ ಹೊಡಿಕೊ ಯಾರು ಫಿಲ್ಟರ್ ಕಾರಲ್ಲಿ ನನ್ನ ಸರ್ವಿಸ್ ಬಿಡಕ್ ಹೋಗಿದಾಗ ಮಡಗಿದ್ದು ತೋರ್ಸ. ಗಿಫ್ಟ್ ತಂದಿದೀವಿ ಅನ್ಕೊಬಿಟ್ಟ ನೀನು. 20 ರೂಪಾಯಿ ಮೋಸ್ಟ್ಲಿ ಇವ್ರು ಗಿಫ್ಟ್ ಕೊಟ್ಟಿರ್ತಾರೆ ಅಂತ ಎಕ್ಸ್ಪೆಕ್ಟ್ ಆಗಲ್ಲ. ಇನ್ನೊಂದು ಗಿಫ್ಟ್ ಕೊಟ್ಟಿರ್ತಾನೆ ಅಂತ. ಇವಾಗ ಊಟ ಮಾಡಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದು ಬಿರಿಯಾನಿ. ಗೈಸ್ ನಾವಿವಾಗ ಊಟ ಮಾಡಕ್ಕೆ ಬಂದಿದ್ದೀವಿ ನೋಡಿ. ಸಿಸ್ಟರ್ ಊಟ ಮಾಡ್ತಿಲ್ಲ, ನಾನ್ ವೆಜ್ ಅಂತ ಉಪವಾಸ ಮಾಡ್ತಿದ್ದಾನೆ. ಉಪವಾಸ ಅಲ್ಲ ಗೈಸ್, ಇವನು ಏನು ಗೊತ್ತಾ, ಇನ್ನೊಂದು ಹ್ಯಾಬಿಟ್ ಇದೆ. ಯಾವುದೇ ರೆಸ್ಟೋರೆಂಟಿಗೆ ಹೋದ್ರು ಅಡುಗೆ ಮಾಡೋದು. ಸೊ ಇಲ್ಲಿ ಮಾಡಕ್ಕೆ ಕೊಟ್ಟಿಲ್ಲ ಅವರು, ಅದಕ್ಕೆ ಬೇಜಾರು ಮಾಡಿಕೊಂಡು ತಿಂತಾ ಇಲ್ಲ ಊಟ. ಗೈಸ್ ನೆನ್ನೆ ಹೇರ್ ಕಟ್ ಮಾಡಿಸ್ಕೊಂಡು ನಮ್ಮ ಗುಳಿ ಇನ್ನೊಂದೇನೋ ಮಾಡಿಸ್ಕೊ ಬಂದವನೆ. ಏನು ಮಾಡಿಸೋಣ? ನೀವು ಅಕ್ಕ ಹೆಸರಲ್ಲಿ ಇಬ್ರು ಒಂದು ಥರ ಮಾತಾಡೋದು. ಶೇವಿಂಗು ಅವ್ನಿಗಿನ್ನ ಬಿಯರ್ಡ್ ಬಂದಿಲ್ಲ ಅಂದ್ರೂ ಮಾಡ್ಕೊಂಡು ಬಂದಿದ್ದಾನೆ ಇನ್ನೊಂದ್ಸಲ. ಅಮ್ಮಂಗೆ ಒಂದು ಜೊತೆ ಚಪ್ಪಲಿ ತಗೋಬೇಕಿತ್ತು, ಅದಕ್ಕೆ ಚಪ್ಪಲಿ ಅಂಗಡಿಗೆ ಬಂದವನೆ. ಅಲ್ಲ ನಾನು ಎಂತ ನೋಡಿ ಚಪ್ಪಲಿ ಬಿಟ್ಬಿಟ್ಟು ಒಳಗಡೆ ಹೋಯ್ತವನೆ. ಅದು ಚಪ್ಪಲಿ ಅಂಗಡಿಗೆ. ಅಣ್ಣ ಈ ಥರ ಬೇಡ ಅಣ್ಣ, ಈ ಥರ ಮೆತ್ತಗಿರೋದಂತ ಚಪ್ಪಲಿ ತಗೊಂಡವ್ನಿ. ಬರೀ ವಾಕಿಂಗ್ ಹೋಗೋಗಂತೆ 130 ರೂಪಾಯಿಗೆ. ಇಷ್ಟು ನಮ್ಮ ಕರಿಂಗೆ ಇವಾಗ ಡೀಸೆಲ್ ಹಾಕಿಸ್ತವ್ನಿ 2,000 ರೂಪಾಯಿಗೆ. ಮುಂಚೆ ಎಲ್ಲ ಫುಲ್ ಟ್ಯಾಂಕ್ ಮಾಡಿಸ್ತೀವಿ. ಇವಾಗ ಇದು ಪೈಸಾ ಅಭಾವ ಕಾರಣ, ದುಡ್ಡು ಇಲ್ಲದೆ ಇರೋ ಕಾರಣ 2,000 ರೂಪಾಯಿಗೆ ಹಾಕ್ಸಂಗಾಗೈತೆ.
ಗ್ರಾಫು ಹಿಂಗೆ ಹಿಂಗೆ ಹೋಯ್ತಾನೆ ಇರ್ತೀವಿ ಜೀವನದಲ್ಲಿ. ನಾವೆಲ್ಲ ಅಕ್ಸೆಪ್ಟ್ ಮಾಡ್ತಾ ಹೋಗ್ಬೇಕು. ಗೈಸ್, ನಮ್ಮ ಅಮ್ಮಂಗೋಸ್ಕರ ಚಪ್ಪಲಿ ಹಟ್ಟಿಗೆ ಬಂದು ನಮ್ಮಮ್ಮನ ಚಪ್ಪಲಿ, ಈ ಚಪ್ಪಲಿ ನೋಡಿ ನಮ್ಮಮ್ಮನ ರಿಯಾಕ್ಷನ್ ಮಾಡೋದು ಬನ್ನಿ. ಶಶಿಕಲಾ, ಹೊಸ ಚಪ್ಪಲಿ, ದಿಸ್ ಇಸ್ ಯುವರ್ ಚಪ್ಪಲಿ. ಆಚೆನೇ ಇರೋದು, ವಾಕಿಂಗ್ ಹೋಗಿ ಅಂತ ಕೇಳಿದಾರ. ನೋಡ್ಕೊ ಹೆಂಗೈತೆ. ಮುಂಚೆ ಎಲ್ಲ ನಿನ್ನ ಗಂಡಂಗೆ ಹೇಳ್ತೀವಿ, ಇವಾಗ ನಿನ್ನ ಮಗಂಗೆ ಹೇಳ್ತಿದ್ಯಾ. ಪ್ಲೀಸ್, ನಾವು ಮಕ್ಕಳು ದೊಡ್ಡವರಾಗದೇವಿ ಅಂತ ಯಾವಾಗ ಅನ್ಸ್ಕೋತೀವಿ ಅಂದರೆ, ನಮ್ಮ ಅಮ್ಮದಿರು ತನ್ನ ಗಂಡಿರನ್ನ ಕೇಳೋದ್ಬಿಟ್ಟು ಮಕ್ಕಳನ್ನ ಕೇಳ್ತಾರಲ್ಲ, ತೃಪ್ತಿ ಗೈಸೋದಂತಾರ. ಅಲ್ವಪ್ಪ? ಗೊತ್ತಿಲ್ಲ ಕಣಪ್ಪ, ಗೊತ್ತಿಲ್ಲ ಕಣಪ್ಪ. 8 ಇಂಚ್ಗಿಂತ ಸರಿ ನೋಡು, ಹಾಕಿ ನೋಡ್ಬಾ ಹೆಂಗದ್ದು. ಮೋ ಸಮಿದಾವೆ ಕಣ್ ತಗೋ. ಆಯ್ತವ ಗುರು. ವೆರಿ ಸೋರ್ 4, 5, 6 ಗುರು. ಊಟ ನಿಂದಾಯ್ತು ಚಿನ್ನು? ಯಾಕೆ ನೆಗಿತಿದ್ಯಾ? ಕಾಲೇಜ್ಗೆ ಹೋಗಿ 6 ತಿಂಗಳು 3 ತಿಂಗಳು ಡೈಲಿ ಹೋಯ್ತಾ ಇರೋದು. ಸ್ಟೈಲ್ ಬೇರೆನೆ, ನನ್ನ ಲುಕ್ ಬೇರೆನೆ. ನಿನ್ನೋಡೆ ಕಂಡಿಡ್ದಿರೋದು ಗುರು ಈ ಸಾಂಗ. ಏನ್ ಗುರು ನಿನ್ ಸ್ಟೈಲು? ಸೂ ಹಾಕೊಳಕ್ ರೆಡಿ, ಪಂಚೆ ಉಟ್ಕೊಳಕ್ ರೆಡಿ ನೀನು. ಹಳ್ಳಿಗೂ ಸೈ ಡಿಲ್ಲಿಗೂ ಸೈ ನಂಗೆ. ಸುವಾಗನ್ನ ಹೆಂಗ್ ನಿಲ್ಸಿದ್ದು ಅದುವೇ ಗುರು. ನನ್ ಮದುವೆ ಸೂಟ ಗುರು ನಿನಗೆ. ನಿಂತ ನನಗಿಂತ ಜಾಸ್ತಿ ಹುಡುಗಿ ಅನ್ಕ ಎಲ್ಲಾರ್ಗು ಬರೀ ಬ್ರ್ಯಾಗ್ ಮಾಡ್ತಾ ಕೂತಲ್ಲ. ಇನ್ನೇನ ಇಲ್ಲ, ಪ್ರಾಂಕ್ ಹೌದು ಹೇಳ್ಬಿಟ್ಟಿ. ಹುಡುಗಿ ಇಲ್ಲ ಅಂತ ಪ್ರಾಂಕ್. 6 ವರ್ಷ 6 ಮಕ್ಕಳು 6 ವರ್ಷ ಮಕ್ಕಳವ ಅಂತಾರೆ. ನಿನ್ ಕೇಳ್ತಿದ್ದೆ ಮದುವೆ ಆಗಿದ್ದ ನಿಮ್ಗೆ ಅಂತ. ಕೇಳ್ತಾ ಬಂದಿತ್ತು ನಮ್ಮ ಬದಲೇ ಇರ್ತಿ. ಈಗ ನೋಡ್ತಾವೆ ಸುಮ್ಮನೆ ಹುಡುಗಿ ಇದ್ದಂದೆ. ಅಣ್ಣ ಮದುವಾಗಿಲ್ಲ. ಇರಮ್ಮ ಇಟ್ಲಿಗೆ ಹೆಣ್ಣು ಹುಡುಕ್ ಮದುವೆ ಮಾಡವಿ. ಮದುವಾಗಿ ಗುರು ಇನ್ನು ಇಬ್ರು ಹುಡುಕ್ಬೇಕು. ನಂಗೆ ಹುಡುಕ್ಬೇಕು, ಸಸಾಂಗ್ ಹುಡುಕ್ಬೇಕು ಗುರು. ನೀನು ಯಾಕ ಇಲ್ಲ ಬಿಡುಗರ ಫಿಗರ್ಗಳು ಬೇಕಷ್ಟು. ಸಸಾಂಗ್ ಒಂದು ಹುಡುಕ್ಬೇಕಾ? ಮಾಡ್ತಾವ ಮಾಡಿ ಅಡುಗೆ ಹೆಂಗ್ರು ನಿಮ್ಮ ಮಟ್ಲಿ ಇವತ್ತು? ಬರೀ ಉಪ್ಸಾರ ಮುದ್ದೆ ಮಾಡ್ಲಿ. ನಮ್ಮ ಮಟ್ಲು ಅದೇ ಗುರು. ಇನ್ನೇನು ಅದೇ ಮಾಡಿ ಕುಗ್ತಾವ ಗುರು. ಅದಕ್ಕೆ ಹೇಳ್ತಿರೋದು ಹೊಸ್ದಾಗಿ ಹೊಸ ದೊಡ್ಡ ಮಾತಾಡ್ತೀವಿ ನಾವು. ಬೇಡ ಅಂತ ನೀನು ನಮ್ಮ ದೊಡ್ಡಪ್ಪಂಗೆ. ಹೆಂಗ್ರು ಬೇಗ ಗುರು? ಇರ್ಲ ಬೇಗ ಬೇಡ ಗುರು. ಬೇಕು ಗುರು. ಹೊಸ ದೊಡ್ಡಮ್ಮ ಬೇಡ ಗುರು. ಇನ್ನೊಂದು ದಿವಸ ಗೊತ್ತಾ ಗುರು? ಹೆಂಗ್ರು ಡಿವೋರ್ಸ್ ಕೊಡ್ತೀರ? ಯಾಕೆ ಗುರು ಡಿವೋರ್ಸ್ ಕೊಡ್ತೀರ ದೊಡ್ಡವಂಗೆ? ಕೊಡ್ಬೇಡ ಗುರು. ಇಂಥ ಫಿಗರ್ ಹುಡ್ಕಕ್ಕಾಗಲ್ಲ ನಿಂತಿರ್ಗ. ನಿನ್ನ ಮದುವೆಯಲ್ಲಿ ನನ್ನ ಮದುವೆಯಲ್ಲಿ ನಿಂದು ಒಂದು ಡಾಮ್ ಡೂಮ್ ಮುಡಿಸ್ಬಿಡುವ ಅಂತಾನೆ ನೀನು. ದೊಡ್ಡಪ್ಪ ಕಳ್ ದೊಡ್ಡಪ್ಪ. ಅದು ನಿನ್ನ ಮದುವೆಯಲ್ಲಿ ಗೊತ್ತಾಗಿ ಮಾಡಕ ಇವನು ಹಂಗೆ ಮಾಡೋದು ಬಿಡಿದ. ಧಾರಾವಾಹಿ ನೋಡ್ಕೊಂಡು ನಮ್ಮ ದೊಡ್ಡಪ್ಪ ಇವನು ಹಂಗೆ ಮಾಡೋದು ಬಿಡಿದ ಅಂತ. ಅವಳ ಗುರು ಲವ್ಯ ಗುರು. ಗುಡ್ ನೈಟ್ ಗುರು. ಬಾಯ್ ಗುರು. ಟೇಕ್ ಕೇರ್ ಗುರು. ದೇಶ ನಮ್ಮ ಮಟ್ಲಿ ಇವತ್ತು ಆಲ್ಸ್ಲ್ಯಾಂಡ್ ಬೀಜದ ಸಾರು. ಯಾಕಪ್ಪ ಹೂ ಅಂತೀಯೇ? ರಿಮೋಟ್ ನಾನು ಏನು ಮಾಡಲಿ? ಆ ವೈಫೈ ಆಫೀಸ್ಗೆ ಹೋಗಿ ಇಸ್ಕೊಡ್ಬೇಕಂತ. ಒಂದು ನಿಮಿಷ ತಾಳ್ಮೆಯಿಂದ ಇರಪ್ಪ, ನಾಳೆ ಬಂದಂತ ನಾವು. ಅಪ್ಪ ಏನು ಹೇಳು? ಲವ್ ಯು ಹೇಳು. ಲವ್ ಯು ಹೇಳಪ್ಪ. ಸರಿ ನಡಿಯಪ್ಪ. ಲವ್ ಯು ಹೇಳಪ್ಪ. ಲವ್ ಯು 2 ನಡಿಲ್ಲ. ಯಾಕಪ್ಪ ಲವ್ ಯು ಹೇಳ್ತಿದ್ಯಾ? ಲವ್ ಯು 3 ಹೇಳಪ್ಪ. ಲವ್ ಯು 4 ಹೇಳಪ್ಪ. ಈ ಥರ ಆಡ್ಬೇಡ, ನಡಿ ಸುಮ್ಮನೆ. ಓಕೆ ನೋಡಿ. ಗುಡ್ ನೈಟ್ ಅಪ್ಪ. ಗುಡ್ ನೈಟ್ ಸಸಂಗಣ. ಊಟ ತಿನ್ಕಪ್ಪ, ತಾರ್ಸಿ ಮೇಲೆ ಇರ್ತೀನಿ. ಅಲ್ಮುರ್ಕ ಇನ್ನೊಂದ್ಸತಿ ಎಂಟ್ರಿ ತಗಲ್ಲ. ಲವ್ ನನ್ನ ವಿಡಿಯೋ ನೋಡ್ಕೊಂಡು ವಿಜಿ ನನ್ನ ರೇಗಿಸ್ಬಿಟ್ಟು ನಾನು ಇವತ್ತಿಂದ ಮನೆ ಕೆಳಗೆ ಬರಲ್ಲ ಅಂತಿದ್ದೆ ಕಳ. ನಮ್ಮಣ್ಣ ಮನೆ ಕೆಳಗೆ ಬರಲ್ಲ ಅಂತ ನಾಳೆ ಇನ್ನು ಮನೆ ಕೆಳಗೆ ನಾಳೆ ಬರ್ಲುವಂತೆ ಕಳ. ನಾಳೆ ಬರ್ಲುವಂತೆ. ನೆನ್ನೆ ನೀನ್ ಹೇಳಿದ್ಯಲ್ಲ ತೊಡೆ ಪಡೆ ಎಲ್ಲ ಮಿಕ್ಕಸವಿ ನೀನ್ ಕೂದ್ರೆ ಅಂತ. ಬರೀ ಮೂಳೆಗಳು ತೊಡೆ ಪಡೆ ಮಿಕ್ಕತವೆ ಅಂತ ನನ್ನೇ ರೇಗಿಸ್ತೇನೆ. ನಾನು ಬರಲ್ಲ ಅಂತಿದ್ದೆ ಕಳ. ಕರಿಮದವಿ ನೀ ಸ್ನಾನ ಮಾಡಿದ್ರೆ ಡ್ರೆಸ್ ಚೇಂಜ್ ಮಾಡಿದೆ ಅಷ್ಟೇ. ಸಿಂಪಲಿಟಿ ಎಲ್ಲ ಸಿಂಪ್ಲಿಸಿಟಿ. ಮತ್ತೆ ಇಂಗ್ಲಿಷ್ ಗೊತ್ತಾಗಲ್ಲ. ನೆನ್ನೆ ಯಾಕೆ ಸಿಂಪಲಿಟಿ ಅಂತಿದೆ? ಅದು ನೆನ್ನೆ ಕಳ ಇವತ್ತ ಮದುವೆ. ವಿಡಿಯೋ ನೋಡ್ಕೊಂಡು ನಾನೇ ಬಿದ್ದಿರ್ದಿ ನಕ್ಕಿರೋದು ಇಷ್ಟೊತ್ತು ಗಂಟ.
ಸಿಂಪಾಲಿಟಿ ವಿಜಯ್ ಇಲ್ಲ ಸಿಂಪ್ಲಿಸಿಟಿ ನೀನು ಸಿಂಪಾಲಿಟಿನ ಮಣ್ಣಕ್ಕಳ ರಾಜ ಇಲ್ಲ ಇವತ್ತು ಹೋಗಿದ್ರಿ ಇಲ್ಲಿಗೆ ಹೋಗಿದ್ದಲ್ಲ ಏನಂದ್ರು ಡಾಕ್ಟ್ರು ಅಲ್ತಗಂದ್ರ ಅಲ್ಲ ಅಲ್ತ್ಯಾ ಡಾಕ್ಟರ್ದೆಲ್ಲ ಕಡ್ದಾಕ್ಬಿಟ್ಟು ಅಲ್ಲ ಅಲ್ತ ತಗೊಂಡಿಲ್ಲ ತೋರ್ಸಿ ಏನು ಏನಿಲ್ಲ ಈಗ ಅಲ್ಲ ಅಲ್ತ ತಗೊಂಡ್ರ ತಗೊಂಡು ಏನಂದ್ರು ಎಷ್ಟು ಇಂಚ್ ಬಂತು 83 ಇಂಚು ಏನಂದ್ರ ಡಾಕ್ಟ್ರು ಏನಂದ್ರಲ್ಲ ಶನಿವಾರ ಬಾ ಕೊಡ್ತೀನಿ ಅಂದ್ರು. ಏನ ಅಲ್ಲ ಅಲ್ಲ ಎಲ್ಲಿಗೆ ಕೊಟ್ಟರಂತೆ ಚಿಕ್ಕ ಹಾಕ್ತಾರ ಹಿಂಗೆ ಹಾಕ್ತಾರ ಬಾಯಿ ಹಾಕ್ತಾರ ಹೊಸ ಬಂದಾಗ ಫಸ್ಟ್ ಯಾರಿಗೆ ಬಂದು ತೋರ್ಸಿ ನಿಮ್ ದುಡ್ಡಿಗ ಯಾಕೆ ಎಗ್ರ ಆಡ್ತಾವನ ಏನಂತ ಅವಂತ ಒಲ್ಲವೆ ಅಂತನ ಅವನ ಅದು ಎಲ್ಲ ಸಮಯದ ಅವನವೇ ಇಲ್ಲ ಅಲ್ಲೇ ನಿನ್ನ ಮಗನೇ ಕುಂಚಿ ಎಂತ ಕೊಂಚೆ ಬಕ್ರಾ ಕುಂಚಿ ಬಕ್ರ ಕುಂಚಿದ್ರೆ ಪ್ಯಾನ್ ಮಾಡ ನನ್ನ ಬಕ್ರ ಕುಂಚಿದ್ರೆ ಏನ್ ಹೇಳಾಯ್ತು ಗೊತ್ತಿಲ್ಲ ಹೇಳ್ದೆ ಅಷ್ಟೇ. ಬನ್ನಿನ್ ಸಿಕ್ಸ್ ಎತ್ತೋ ಮದುವೆ ಅಂಡರ್ವೇರ್ ಎತ್ಕೊಂಡ್ ಮದುವೆ ಎಲ್ಲ ಏನ್ ಯಾರು ಆಗ್ತಿರೋದು ಹಾಕಿದನ ಎಲ್ಲ ಹಾಕದೆ ನಾನು ಹಾಕಿರೋದು. ಏನಕ್ಕೆ ಅಲ್ಲಿ ತೋರಿಸ್ತದೆ ಏನಿಲ್ಲ ಎತ್ಕೋ ನೀನಾಗ ಹಾಕಿದೆ ಬಿಜಾಕು ಬಿಜಾಕ್ ನಾನು ನೋಡಿದೆ ಪ್ಯಾಂಟಲ್ಲಿ ಓಡಾಡೋ ಮಗನೆ ನೋಡಿದೆಯಾ ಬಾಗಿ ಆಗದೇ ಇಲ್ಲ ಒಬ್ರು ನೀನು ನಮ್ಮ ಅಣ್ಣ ನೋಡಿದ್ರೆ ಏನು ಅನ್ಸ್ತದೆ ನಿಂಗೆ ಅವನ ತರ ಏನೋ ಕುಂಡಿಲ್ಲ ಅನ್ಸುತ್ತೆ. ಸೌಂದರ್ಯ ಎಲ್ಲ ತುಡಿಲೇ ತುಂಬ್ಕೊಂಡ್ ನಮ್ಗೆಲ್ಲ ಸೌಂದರ್ಯನ ದೇಹ ಪೂರ್ತಿ ಕೊಟ್ಟಿದೆ ನಮ್ಮ ಅಣ್ಣಗೆ ಮಗನ್ ಅಮ್ಮ ನಿರಾಕಲ ಸಾತದ ಕಣ ಮುದವೆ ಸೌಂದರ್ಯ ಎಲ್ಲಿರ್ತದೆ ವಿಜಯ್ ಎಲ್ರಿಗೂ ತುಟಿಲೇ ಇರ್ತದೆ ತುಟಿಲೇ ಎಲ್ಲ ಟೋಕನ್ ಆಗ ಬಂದು ಫ್ಯಾನ್ ಮಾಡ ಡಾಕ್ಟರ್ ಹತ್ರ ಕಡಿಬೇಕಂತ ನೀನು ಸತ್ಕಿಸದೆ ನನ್ನ ಮನೆ ಫ್ಯಾನ್ ಇಲ್ಲ ನಡಿ ನನ್ನ ಮಗನೇ ದೇವ್ರ ಹೆಂಗ ನೋಡವ್ರೆ ಹೆಂಗ್ ಗೊತ್ತಿದ್ದು ತೋರ್ಸೋಸಿ ತೋರ್ಸು ಬೇವರು ಅದಕ್ಕೆ ಸುರ್ಸ್ಬಾರ್ದು ಜಾಗದಲ್ಲಿ ಸುರ್ಸು ತೋರ್ಸು ಹೆಂಗಿದ್ದು ಬೇವ್ರ ಅಂದ್ರೆ ಬೇವ್ರ ಹೆಂಗಿದ್ದು ತೋರ್ಸ್ಲಾ ದೇವ್ರ ಹೆಂಗೆ ತೋರ್ಸಕ್ಕಂತಲ್ಲ ತೋರ್ಸ್ಲ ನೀನ್ ತೋರಿಸ್ತೀಯ ಕಣಂದೆ ಇಷ್ಟೊತ್ತು ಕ್ಲೋಸ್ ಅಪ್ ಎಲ್ಲ ನೀಡ್ತೀವಿ ಮಗ ನೋಡ್ಕೊಂಡು ಅಲ್ಬಿಡ ಅಲ್ಬಿಡು ಬಿಡಲ್ಲ ದೇವ್ರು ನಿನ್ನ ಸೌಂದರ್ಯ ಅಲ್ಲ ನಿನಗೆ ಸೌಂದರ್ಯ ಅಲ್ಲಲ್ಲೇ ಕೊಟ್ಬಿಟ್ಟು ವಿಜಿ ನಿನಗೆ ಸೌಂದರ್ಯನ ಅಲ್ಲಲ್ಲಿ ನಿನ್ನ ಬಾಡಿಲಿ 2 kg ಕಂಡ ಇಲ್ಲ ಥೂ ಅಲ್ಲಿ ನಿನ್ನೆ ರೇಗಿಸ್ತಲ್ಲ ನಮ್ಮ ಅಣ್ಣ ಎಲ್ಲ ನಿನ್ನೆ ರೇಗಿಸ್ತವನೆ ಡಾಕ್ಟರ್ ಕಡೆ ರೆಡಿ ಏನ್ ಯೋಚನೆ ಮಾಡ್ತಿದ್ದೆ ನಮ್ಮ ಅಣ್ಣ ನಿನ್ನೆ ರೇಗಿಸ್ತವನಲ್ಲ ಪಾಯಿಂಟ್ ಕೊಡೋ ನಮ್ಮ ಅಣ್ಣ ನಿನ್ನೆ ರೇಗಿಸ್ತಾನ ಪಾಯಿಂಟ್ ಕೊಡಂಗ ಆದ ಕಳ ಅಲ್ಲ ಸರಿಗಳ ನಿಲ್ಲ ಅದು ನೀನು ಪಾರ್ಟಿ ಊಹಿಸ್ಕೊ ಕೂತ್ಕೊಂಡ ಇದು ಕ್ರಿಕೆಟ್ ಆಡೋಕೆ ಬಿದ್ದಿದ್ದೀಯಲ್ಲ ಯಾರಿಗಿದ್ರು ನಮ್ದೇ ಒಂದು ಮ್ಯಾಚ್ ಹೋಯ್ತು ನೀವು ಸೋತ್ಬಿಟ್ರಿಯಾ ಎಷ್ಟೆಷ್ಟು ಕಟ್ಟಿದ್ರಿ ಬೇಡ್ಸ ನಾನು ಕಡಿತಿಲ್ಲ ಅವನು ಯಾರು ನೀ ಕಟ್ಟಿರ್ಲಿಲ್ಲ ಏನಕ್ಕೆ ಕಟ್ಟಿರ್ಲಿಲ್ಲ ಚೇಂಜ್ ಇತ್ತಿದ್ರೆ ಎಲ್ಲ 500 ರೂಪಾಯಿ ನೋಡ್ತೀನಿ ಅಲ್ಲಿ ತೋರ್ಸು ನನ್ನ ಮಗನ ನೀನು ಅಲ್ಲಿ ಹಿಂಗೆ ಮುಚ್ಕೊಂಡು ನಾನು ಆಗ್ತಿ ಬರ್ತೀರಿ 20 ರೂಪಾಯಿ 30 ರೂಪಾಯಿ ಆಗ್ತಿತ್ತು ನೀನು ಚಿಟಾರಿ ಬಿಟ್ಟೋದಿಗೆಲ್ಲ ಹೋಗಲ್ಲ ಚಿಟಾರಿ ಬಿಟ್ಟೋದಕ್ಕೆಲ್ಲ ಹೋಗಲ್ಲ ನಮ್ಮ ರೇಂಜರ್ ಯಾವ್ದಿರಲಿಲ್ಲ ಎಲ್ಲ ಚಿಲ್ಕಾರಿ ಪಲ್ಕಾರಿಗಳ ಇರೋದು ಸಸಾಂಕು ಟಚ್ ತಗೊಂಡು ಸೈಡ್ಸ್ ನಾನು ಸೈಡ್ಸ್ಕೊಳ್ಳೋದು ವಿಜಿ ಅವನಿಗಿಂತ ನಾನು ಸೈಡ್ಸ್ಕೊಳ್ಳಲ್ಲ ಬಿಡಲೇ ಸೇಟ್ ಅವ್ರ ಬುದ್ಧಿನ ಕರ್ಕೊಬತ್ನಿ ಅವನೇ ಸೂಪರ್ ಸಂಸಾರ ಮಾಡೋ ವಿಜಿ ಮದುವೆ ಮನೆ ಕಣ್ಯಾ ಇಲ್ಲ ಡ್ಯಾನ್ಸ್ ಮಾಡ್ತೀನಿ ನನ್ನ 12 ಗಂಟೆ ಮಲಗಿಲ್ಲ ಗೈಸ್ ವಿಜಿ ನನ್ನ ಮಗನೇ ಬರೀ ಫೋನ್ ನೋಡೋದು ಮದುವೆ ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ತಿರೋದು 12 ಗಂಟೆ ಕಣ್ಣೀರೇ ಬರ್ತದೆ ನನ್ನ ಕಡೆ ಅಲ್ಲ ಕೆಳಗಡೆ ಏನಕ್ಕೆ ಲಾಕ್ ಹಾಕಿಯಲ್ಲ ಏನು ಕಿಟಕಿಟ ಮಾಡ್ತಿದ್ದೀರ ನೀನಾ ತುಟಿ ಎತ್ತಬಿಟ್ಟಿದ್ರಂತ ರಾಜ ಮೊದಲೇ ಎಲ್ರು ಇದು ಏನಂತಾರಲ್ಲ ಅದು ಲಕ್ಷ್ಮಣ ಕಾಪಾಡಕ್ಕೆ ಆಂಜನೇಯ ಎತ್ಕೊ ಬಂದಿದ್ದಲ್ಲ ಏನಿಲ್ಲ ಅದು ಪರ್ವತ ಎತ್ಕೊ ಬರ್ತಾರಲ್ಲ ಆಂಜನೇಯ
ಬೆಟ್ಟ ಬೆಟ್ಟ ಎತ್ಕೊಬೋತಾರಲ್ಲ ಲಕ್ಷ್ಮಣನ್ ಕಾಪಾಡಕ್ಕೆ ಹಂಗೆ ಸೌಂದರ್ಯನ ಕಾಪಾಡಬೇಕು ಅಂದ್ರೆ ನಮ್ಮ ಅಣ್ಣನ ಎತ್ಕೋಬೇಕು. ನೋಡೋ ಸಿಂಪ್ಲಿಸಿಟಿ ಡೈಲಾಗ. ಸಿಂಪ್ಲಿಟಿ ಸಂಗತಿ ಇಟ್ಬಿಡವ ಅವ್ನಿಗೆ. ಟೂಟಿ ಬುಟಿ ಯಾವುದು ಸುತ್ತಾಗಲ್ಲ. ಕಾಯ್ 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 ನಮ್ಮ ಅಣ್ಣನ ನೋಡೋ ಹೆಂಗವನು ನೋಡೋ. ಗೈಸ್ ಇವತ್ತು ನೋಡೋಣ ಇಲ್ಲಿಗೆ ಮುಗಿಸ್ಬಿಡ್ದೆ. ಮತ್ತೆ ಇನ್ನೇನಾರು ಇತ್ತು ಅಂದರೆ ವಿಡಿಯೋ ಮಾಡ್ತೀನಿ. ನಾಳೆ ವ್ಲಾಗು ಒನ್ ಡೇ ವಿತ್ ಅಪ್ಪ ಜನ ಮಾಡವ ಅಂತವನಿ. ಅಪ್ಪ ಜನ ಎಲ್ಲೂ ಕರ್ಕೋಗಿಲ್ಲ. ಏನಕ್ಕಂದರೆ ಕಾರ್ ಆಕ್ಸಿಡೆಂಟ್ ಆದಾಗಲಿಂದ ಪಾಪ ಅವ್ರು ಎಲ್ಲೂ ಹೋಗಿಲ್ಲ ಅಂದ್ಕೊಳ್ಳಿ. ಇವಾಗಲಾದರೂ ಎಲ್ಲರೂ ಹೋಗಿ ಸುತ್ತಿಸುವ, ಸ್ವಲ್ಪ ಆಚೆ ನೋಡಲಿ ಪ್ರಪಂಚನ ಅಂತ ಅನಿಸ್ತಾನೆ. ನೋಡುವ ನಾಳೆ ಆದರೆ ಒನ್ ಡೇ ವಿತ್ ಅಪ್ಪ ಜನ. ಇಲ್ಲಿ ನಾಳೆ ಆಗಿಲ್ಲ ಅಂದರೆ ಬೇರೆ ದಿವಸ ಯಾವ್ದಾರು ಮಾಡ್ತೀನಿ. ನಾಳೆ ಏನು ಕಂಟೆಂಟ್ ಮಾಡೋದು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡ್ತಾರೆ. ಲವ್ ಯು ಗೈಸ್. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಂಗಿರಲಿ. ಲವ್ ಜಸ್ಟ್